ಎಲ್ಲರಿಗೂ ನಮಸ್ಕಾರ. ನಾನು ಆನಂದ ಸಿ ಕುಂದರ್, ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಗಿ ಈ ಒಂದು ದೇವಸ್ಥಾನದಲ್ಲಿ ಇವತ್ತು ಜನವರಿ 10 ಮತ್ತು 11 ತಾರೀಕಿನಂದು ವರ್ಷಂಪ್ರತಿ ನಡೆಯುವಂಥ ಜಾತ್ರೆ ಭಾಳ ಒಂದು ವಿಶೇಷವಾಗಿ ನಡೀತಾ ಇದೆ. ಪ್ರತಿ ವರ್ಷ ಧನುರ್ಮಾಸದಲ್ಲಿ ಜನವರಿ 9, 10, 11 ತಾರೀಕಿನಂದು ನಡೆಯುವಂಥ ವಿಶೇಷ ಜಾತ್ರೆ ಕೋಟ 14 ಗ್ರಾಮದ ಶಕ್ತಿ ದೇವತೆ ಅಧಿದೇವತೆ ಅಂತ ಹೇಳಿಸಿಕೊಂಡಿರುವಂಥ ಅಮೃತೇಶ್ವರ ಹಲವು ಮಕ್ಕಳ ತಾಯಿ ದೇವಸ್ಥಾನ ಭಾಳ ಪ್ರಸಿದ್ಧಿ ಪಡೆದು ಅದರಲ್ಲಿಯೂ ವಿಶೇಷವಾಗಿ ಸಾಧಾರಣ 400-500 ವರ್ಷದ ಇತಿಹಾಸ ಈ ದೇವಸ್ಥಾನಕ್ಕೆ ಇದ್ದದ್ದು ನಾವು ನೋಡ್ತಾ ಇದ್ದೇವೆ. ಇತ್ತೀಚಿನ ದಿವಸಗಳಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಆದ ನಂತರ ದೇವಸ್ಥಾನ ಸಂಪೂರ್ಣ ಅಭಿವೃದ್ಧಿ ಹೊಂದಿ ಭಾಳ ಒಂದು ಕಾರಣಿಕ ಸ್ಥಳವಾಗಿ ಮೂಡಿ ಬರ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಹೆಚ್ಚಾಗಿ ಇಲ್ಲಿಗೆ ಬರುವ ಭಕ್ತಾದಿಗಳು ತಮ್ಮ ಕಷ್ಟ ಸುಖಗಳನ್ನು ಹೇಳಿಕೊಂಡಾಗ ಆ ತಾಯಿ ಅನುಗ್ರಹ ನೀಡಿ ಅದೆಷ್ಟೋ ಜನರಿಗೆ ಅವರ ಇಷ್ಟಾರ್ಥ ಸಿದ್ಧಿಸಿದ್ದು ನಾವೆಲ್ಲರೂ ನೋಡ್ತಾ ಇದ್ದೇವೆ. ಅದರಲ್ಲಿ ಹೆಚ್ಚಾಗಿ ನಮ್ಮ ದೇವಸ್ಥಾನ ಪ್ರತೀತಿ ಪಡೆದದ್ದು ಸಂತಾನ ಭಾಗ್ಯ ಇಲ್ಲದವರಿಗೆ ಸಂತಾನ ಆಗುವಂಥ ಒಂದು ಕಾರ್ಯಕ್ರಮ ಈ ದೇವಸ್ಥಾನದಲ್ಲಿ ಹರಿಕೆ ರೂಪದಲ್ಲಿ ಯಕ್ಷಗಾನವನ್ನು ಹೇಳಿಕೊಂಡಾಗ ಅವರಿಗೆ ಸಂತಾನ ಆದದ್ದು ಸಾಕಷ್ಟು ಉದಾಹರಣೆಗಳಿವೆ. ಅದಕ್ಕೋಸ್ಕರ ವಿಶೇಷವಾಗಿ ಹಲವು ಮಕ್ಕಳ ತಾಯಿ ಅಂತೇಳಿ ಪ್ರಸಿದ್ಧಿ ಹೊಂದಿದಂಥ ಈ ಒಂದು ದೇವಸ್ಥಾನ ನಿಜವಾಗಿಯೂ ಈ ಭಾಗದ ಜನರಿಗೆ ಒಂದು ವರ ಇದ್ದಂತೆ ನಾವು ನೋಡ್ತಾ ಇದ್ದೇವೆ. ಪ್ರತಿ ವರ್ಷ ಇಲ್ಲಿ ನಡೆಯುವಂತಹ ಸೇವೆಗೆ ವರ್ಷದಿಂದ ವರ್ಷಕ್ಕೆ ಜನರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಅದರಲ್ಲಿಯೂ ನಿನ್ನೆ ದಿವಸ ರಾತ್ರಿ ಗಂಡ ಸೇವೆ, ಅದರಲ್ಲಿ ಸಾಧಾರಣ 3000 ಜನ ಗಂಡ ಸೇವೆಯಲ್ಲಿ ಭಾಗವಹಿಸಿದರು. ಇವತ್ತು ತುಲಾಭಾರ ಸೇವೆ ಸಾಧಾರಣ ಒಂದು 350-400 ಜನ ಈ ಒಂದು ತುಲಾಭಾರ ಸೇವೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ತುಲಾಭಾರ ಸೇವೆ ನಡೀತಾ ಇದೆ. ನಿನ್ನೆಯೂ ಸಾಧಾರಣ ಮಧ್ಯಾಹ್ನ 7000 ಜನ, ರಾತ್ರಿ ಸಹ 8000 ಜನರ ಅನ್ನಸಂತರ್ಪಣೆ ಆಗಿದೆ. ಇವತ್ತು 8000 ಜನರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಆಗಿದೆ. ಖಂಡಿತ ಅಲ್ಲಿ ವ್ಯವಸ್ಥೆ ಆಗ್ತಿದೆ. ಇವಾಗಲೇ ಅನ್ನಸಂತರ್ಪಣೆ ಅಲ್ಲಿ ಪ್ರಾರಂಭವಾಗಿದೆ. ಎಲ್ಲ ವಿಷಯ ನಾವು ಮನವರಿಸಿಕೊಂಡಾಗ ನಮಗನ್ನಿಸುವುದು ತಾಯಿಯ ಸನ್ನಿಧಿಯಲ್ಲಿ ಯಾರೆಲ್ಲ ತಮ್ಮ ಕಷ್ಟವನ್ನು ಹೇಳಿಕೊಂಡು ಬರ್ತಾರೋ ಅವರಿಗೆಲ್ಲ ತಾಯಿ ಆಶೀರ್ವಾದ ರೂಪದಲ್ಲಿ ಹರಿಸೋದ್ರಿಂದ ಅವರೆಲ್ಲ ಕಷ್ಟಗಳು ನಿವಾರಣೆ ಆಗಿ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಸಿಗ್ತಾ ಇರೋದು ಅತ್ಯಂತ ಸಂತೋಷದ ವಿಷಯ. ಹೆಚ್ಚಿನ ಜನರು ವಿದ್ಯೆಯಲ್ಲಿ ಆರೋಗ್ಯದಲ್ಲಿ ಮತ್ತು ತಮ್ಮ ವ್ಯವಹಾರದ ಒಂದು ವಿಷಯದಲ್ಲಿ ತಾಯಿ ಹತ್ರ ಕಷ್ಟ ಬಂದವಾಗ ಬೇಡ್ಕೊಳ್ಳಿಕ್ಕೆ ಬರ್ತಾರೆ. ಅದ ತಾಯಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆಲ್ಲರಿಗೂ ಒಂದು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಅವರ ಕಷ್ಟವನ್ನು ಪರಿಹಾರ ಮಾಡ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ವರ್ಷದಿಂದ ವರ್ಷಕ್ಕೆ ಇಲ್ಲಿ ದೇವರ ಒಂದು ಮಹಿಮೆ ಮತ್ತು ಬರುವ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಖಂಡಿತ ಇದು ಒಂದು ಒಳ್ಳೆಯ ಸೂಚನೆ. ದೇವಸ್ಥಾನದ ವತಿಯಿಂದಲೇ ನಡೆಯುವಂತಹ ಒಂದು ಅಮೃತೇಶ್ವರಿ ಯಕ್ಷಗಾನ ಕಲಾಮಂಡಳಿ ಅಂತೇಳುವ ಒಂದು ಯಕ್ಷಗಾನ ಮೇಳ ಸಹ ಇದೆ. ಭಾಳ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಮೇಳವನ್ನು ಸುಸಜ್ಜಿತ ಒಳ್ಳೆಯ ಕಲಾವಿದರನ್ನು ಹಾಕ್ಕೊಂಡು ಒಳ್ಳೆಯ ರೀತಿಯಲ್ಲಿ ಮೇಳ ನಡೆಯುತ್ತದೆ. ಸಂಪೂರ್ಣ ಹರಕೆ ರೂಪದಲ್ಲೇ ನಡೆಯುವಂಥ ಈ ಒಂದು ಸೇವೆ ಇನ್ನೂ 2-3 ವರ್ಷಕ್ಕಾಗುವಷ್ಟು ಹರಕೆ ನಮ್ಮಲ್ಲಿ ಉಂಟು. ಯಾಕಂತ ಹೇಳಿದರೆ ಎಲ್ಲರಿಗೂ ಕೇಳಿದವರಿಗೆ ಎಲ್ಲರಿಗೂ ಹರಕೆ ಕೊಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ದೆಸೆಯಲ್ಲಿ ಕೆಲವರು ಹೇಳ್ತಾರೆ ಇನ್ನೊಂದು ಮೇಳ ಮಾಡುವ ಅಂಥೇಳಿ. ನಮಗೆ ಈಗ ಆಸೆ ಇಲ್ಲ. ಖಂಡಿತ ಈ ಮೇಳವನ್ನೇ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಂತೇಳುವ ಒಂದು ಇರಾದೆ ಉಂಟು. ಬೇಕಿದ್ದರೆ ಮಳೆಗಾಲದಲ್ಲಿ ಯಕ್ಷಗಾನ ಕಲಾವಿದರಿಗೆ ಅನುಕೂಲವಾಗುವಂತೆ ಮಳೆಗಾಲದಲ್ಲಿ ಸೇವೆ ಮಾಡುವ ಒಂದು ಆಶೆ ಇಟ್ಟುಕೊಂಡಿದ್ದೇವೆ. ಖಂಡಿತ ಆ ದೇವಿಯ ಕೃಪೆಯಿಂದ ಎಲ್ಲ ವಿಷಯಗಳು ಸಾಂಗವಾಗಿ ನೆರವೇರಲಿ ಅಂತ ಹಾರೈಸ್ತಾ ಈ ವರ್ಷ
ಒಂದು ವಿಶೇಷ ಅಂಥೇಳಿದರೆ ಬರುವ ವರ್ಷದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಒಂದು ನಾಗಮಂಡಲ ಸೇವೆ ಮಾಡಬೇಕಂತೇಳುವ ಏಕಪವಿತ್ರ ನಾಗಮಂಡಲ ಸೇವೆ ಮಾಡಬೇಕಂತ ನಾವು ಎಣಿಸ್ಕೊಂಡಿದ್ದೇವೆ. ಆ ತಾಯಿ ಅನುಗ್ರಹಿಸಬೇಕು ಮತ್ತು ಎಲ್ಲ ಸದ್ಭಕ್ತರಿಗೆ ಮನಸ್ಸು ಕೊಟ್ಟು ಎಲ್ಲರೂ ಅದರಲ್ಲಿ ಭಾಗವಹಿಸುವಂತಾಗಲಿ ಅಂತ ಹಾರೈಸಿ ಎಲ್ಲರಿಗೂ ವಂದಿಸಿ ನನ್ನೆರಡು ಮಾತು ಮುಗಿಸ್ತಾ ಇದ್ದೇನೆ. ತುಲಾಭಾರ ಸೇವೆ ಆದವರೆಲ್ಲ ಮುಂದೆ ಬನ್ನಿ. ಸೇವೆ ಆದವರೆಲ್ಲ ಈಚೆ ಲೈನಲ್ಲಿ ಬನ್ನಿ. ತುಲಾಭಾರ ಸೇವೆ ಆದವರೆಲ್ಲ ಲೈನ್ ಬಿಡಿ. ನಿಲ್ಬೇಡಿ, ಇಲ್ಲಿ ಯಾರು ನಿಲ್ಬೇಡಿ, ಯಾರು ಬೇರೆ ಲೈನ್ ಮಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ಕೋಟ ಅಮೃತೇಶ್ವರಿಯ ಹಬ್ಬ ಆಗಿದೆ. ನಿನ್ನೆ ಗೆಂಡ ಸೇವೆ ಇತ್ತು, ಇವತ್ತು ತುಲಾಭಾರ ಸೇವೆ ಇದೆ. ಇದು ತುಂಬ ಕಾರಣಿಕ ದೇವರಾಗಿದೆ. ಅಮ್ಮ ತುಂಬ ಶಕ್ತಿ ಕೊಡ್ತಾಳೆ. ಲೈಕ್ ಹೆಲ್ತ್ ಎಲ್ಲ ಸರಿ ಇಲ್ಲದಿದ್ದರೆ ನಾವು ಬೇಡ್ಕೊಂಡಾಗ ನಮ್ಮ ಹೆಲ್ತ್ ಎಲ್ಲ ಕ್ಲಿಯರ್ ಆಗ್ತದೆ. ಆಮೇಲೆ ತುಂಬ ಸಂತುಷ್ಟಿ ಕೊಟ್ಟಿದೆ. ಇಡೀ ಊರವರಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಮತ್ತು ನಮಗೆಲ್ರಿಗೂ ಸಂತೋಷ ಕೊಟ್ಟಿದೆ. ಥ್ಯಾಂಕ್ ಯು. ಮನಸ್ಸಂತೃಪ್ತಿಗಾಗಿ ನಾನಿವತ್ತು ತುಲಾಭಾರ ನಾನು ನನ್ನ ತಮ್ಮ ತುಲಾಭಾರ ಸೇವೆ ಕೊಡಲಿಕ್ಕೆ ಇಷ್ಟಪಟ್ಟಿದ್ವಿ. ನಾನು ಸಣ್ಣ ಇರುವಾಗಲಿಂದಲೂ ಈ ದೇವರಿಗೆ ಕೈ ಮುಗಿಲಿಕ್ಕೆ ಬರ್ತಿದ್ದೆ. ಎಲ್ಲ ವರ್ಷ ಹಬ್ಬಕ್ಕೂ ಬರ್ತಿದ್ದೆ ಇಲ್ಲಿಗೆ. ಕೋಟ ಹತ್ತಟ್ಟು ಪ್ರತೀಕ್ಷಾ. ಬನ್ನಿ ಹೋಗ್ತೇನೆ. ಹಲವು ಮಕ್ಕಳ ತಾಯಿ ಅಮೃತ ಹೋಗ್ತೇನೆ.
ವೈನಿ ಮುಂದೋಯ್ನಿ ಮಂಗ್ಲ ಬಿಟ್ಟೆ ನಾಚಿಕೆ